ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಚೆನ್ನಾಗಿ ಹೋಯ್ತಾ? ಬರೋ ಪರೀಕ್ಷೆಗೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ನಾನು ಭಾವಿಸ್ಕೊಳ್ತೀನಿ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಹೋದ್ ಕ್ಲಾಸಲ್ಲಿ ಪುಟ್ಟ ಏನ್ ಮಾಡಿದ್ವಿ, ನಾವು ನೌನ್ಸ್ ನ ರಿವೈಸ್ ಮಾಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ನ ರಿವೈಸ್ ಮಾಡಿದ್ವಿ. ಅದಕ್ಕೆ ಸಂಬಂಧವಾಗಿರೋ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ವಿ. ಆಲ್ಸೋ ಪರ್ಟೈನಿಂಗ್ ಟು ಕಾನ್ವರ್ಸೇಷನ್ ವಿ ಹ್ಯಾಡ್ ಲರ್ನ್ ಫ್ಯೂ ಥಿಂಗ್ಸ್. ಏನೆಲ್ಲ ನೆನಪಲ್ಲಿ ಇಟ್ಕೊಬೇಕು, ಒಬ್ರನ್ನ ಗ್ರೀಟ್ ಮಾಡುವಾಗ ಏನೆಲ್ಲ ನೆನಪಲ್ಲಿ ಇಟ್ಕೊಬೇಕು, ಸೆಲ್ಫ್ ಎಕ್ಸ್ಪ್ರೆಷನ್ಸ್, ಇವೆಲ್ಲಾನು ನಾವು ಕಲ್ತಿದೀವಿ ಅಲ್ವಾ? ಒಂದ್ ನಿಮಿಷ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರೋನೌನ್ಸ್ ನ ರಿವೈಸ್ ಮಾಡೋಣ. ಪ್ರೋನೌನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ರೋನೌನ್ ಒಂದಿದೆ. ಅದಾದ್ಮೇಲೆ ಆಬ್ಜೆಕ್ಟ್ ಪ್ರೋನೌನ್ ಅಂತ ಇನ್ನೊಂದಿದೆ. ರೈಟ್? ಐ ಹೋಪ್ ಯು ರಿಮೆಂಬರ್. ಪ್ರಾರಂಭದಲ್ಲಿ ನಾವು ಇದನ್ನ ಮಾಡಿದೀವಿ. ಇದ್ರೂ ನಿಮ್ಗೆ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಹಳೆ ಟಾಪಿಕ್ಗಳನ್ನ ರೀಕ್ಯಾಪ್ ಮಾಡೋದಕ್ಕೆ ಈ ಟಾಪಿಕ್ ಅನ್ನ ನಾನು ಚೂಸ್ ಮಾಡಿದ್ದೀನಿ. ಪ್ರಾರಂಭದಿಂದ ಬರ್ತಿದೀವಲ್ವಾ? ಹೋದ್ ಕ್ಲಾಸಲ್ಲಿ ಹೇಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ನಾವು ನೋಡಿದ್ವೋ, ಅದೇ ತರ ಇವತ್ತಿನ ಸೆಷನ್ ಅಲ್ಲಿ ಪ್ರೋನೌನ್ಸ್, ಅದರದ್ದು ಟೈಪ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಪ್ರೋನೌನ್, ಅದನ್ನ ತಿಳ್ಕೊಳ್ಳೋಣ. ಆಮೇಲೆ ಈ ಕಾನ್ವರ್ಸೇಷನ್ಗೆ ಸಂಬಂಧವಾಗಿರೋ ಏನ್ ವಿಷಯ ಗೊತ್ತಾ ಇವತ್ತು ತಿಳ್ಕೊಳ್ತೀವಿ. ಒಂದು ಪಿಕ್ಚರ್ ನ ಕೊಟ್ಟಿರ್ತಾರೆ. ಪಿಕ್ಚರ್ ಕಾಂಪ್ರಹೆನ್ಷನ್ ಅಂದ್ರೆ ಆ ಪಿಕ್ಚರ್ ನೋಡಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿ ಏನೆಲ್ಲ ಹೇಳಕ್ಕಾಗತ್ತೆ. ಆ ಪಿಕ್ಚರ್ ಕಾಂಪ್ರಹೆನ್ಷನ್ ಹೇಗ್ ಕೊಡ್ಬೋದು? ವಾಟ್ ಆರ್ ಆಲ್ ದ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ವೈಲ್ ಯು ಕಾಂಪ್ರಹೆಂಡ್, ವೈಲ್ ಯು ಸಿ ಅ ಪಿಕ್ಚರ್. ಆ ಪಿಕ್ಚರ್ ನೋಡಿದ್ರೆ ನೀವು ಏನೆಲ್ಲ ಅನ್ಸುತ್ತೆ, ಹೌ ಯು ಪುಟ್ ಇಟ್ ಇನ್ ವರ್ಡ್ಸ್, that we are going to see. ಮೊದಲು ನಾವು ಈ ಪಿಕ್ಚರ್ ಕಾಂಪ್ರಹೆನ್ಷನ್ ನ ಮುಗಿಸ್ಬಿಟ್ಟು ಬಂದ್ಬೇಡ. ಅದಾದ್ಮೇಲೆ ಪ್ರೋನೌನ್ಸ್ ಇನ್ ರಿವಿಷನ್ ನೋಡೋಣ, ಆಯ್ತಾ? ಒಂದು ನಿಮಿಷ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಹೇಗ್ ಒಂದು ಪಿಕ್ಚರ್ನ ನಾವು ಕಾಂಪ್ರಹೆಂಡ್ ಮಾಡೋದು? ನಿಮ್ಗೆ ಏನಾದ್ರೂ ಒಂದು ಐಡಿಯಾ ಇದೆಯಾ ಹೇಗ್ ನಾವು ಅದನ್ನ ಕಾಂಪ್ರಹೆಂಡ್ ಮಾಡ್ಬೋದು ಅಂತ? ಒಂದು ಏರ್ ಪೊಲ್ಯೂಷನ್ ಪಿಕ್ಚರ್ ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಒಂದು ಪಾರ್ಕ್, ಇಲ್ಲ ಒಂದು ಎಕ್ಸಿಬಿಷನ್ ಅಲ್ಲಿ ಮಕ್ಳು ಆಟ ಆಡೋ ತರ ಅಂತಹ ಪಿಕ್ಚರ್ನ ಕೊಟ್ಬಿಟ್ಟಿದ್ದಾರೆ. ಈ ಪಿಕ್ಚರ್ಗೆ ಸಂಬಂಧವಾಗಿ ಒಂದು 5 ವಾಕ್ಯಗಳನ್ನ ಬರೀರಿ ಅಂತ ಹೇಳಿದ್ರೆ ನೀವು ಏನ್ ಮಾಡ್ತೀರಾ? ಫಸ್ಟೇ ಏನೆಲ್ಲ ನೋಡ್ಬಿಟ್ಟಿದ್ದೀರಾ ಅದನ್ನೆಲ್ಲ ಬರ್ದ್ಬಿಡ್ತೀರಾ. ದರ್ ಇಸ್ ಅ ವೇ ಹೌ ಯು ಕಾಂಪ್ರಹೆಂಡ್ ಅ ಪಿಕ್ಚರ್. ಅಬ್ಸರ್ವ್ ಕೇರ್ಫುಲಿ, ಲುಕ್ ಅಟ್ ಎವ್ರಿ ಡೀಟೇಲ್ ಇನ್ ದ ಪಿಕ್ಚರ್ ಬಿಫೋರ್ ರೈಟಿಂಗ್. ನೋಡಿದ ತಕ್ಷಣನೇ ಬರಿಬೇಕು ಅನ್ನೋ ಥಾಟ್ ನಮ್ಮಲ್ಲಿ ಬರಬಾರ್ದು. ಯು ನೀಡ್ ಟು ಅಬ್ಸರ್ವ್ ಕೇರ್ಫುಲಿ. ಯಾವ ಸೆಟ್ಟಿಂಗ್, ಇವಾಗ ಒಂದು ಎಕ್ಸಿಬಿಷನ್ ಸೆಟಪ್, ಇಲ್ಲಾಂದ್ರೆ ಒಂದು ಮಾರ್ಕೆಟ್ ತರ ಇರೋ ಸೆಟಪ್ ಹೇಗಿದೆ, ಅದನ್ನ ನೀವು ಅನಲೈಸ್ ಮಾಡಬೇಕು. ಪಿಕ್ಚರ್ನ ನೋಡಿದ ತಕ್ಷಣ ನಾನು ಬರಿಬೇಕು ಅಂತ ಥಾಟ್ ನಮ್ಗೆ ಬರಬಾರ್ದು. ಓಕೆ? ಯು ನೀಡ್ ಟು ಲುಕ್ ಅಟ್ ದಿ ಎಕ್ಸ್ಪ್ರೆಷನ್ಸ್, ಹೌ ಪೀಪಲ್ ಆರ್ ರಿಯಾಕ್ಟಿಂಗ್. ಒಬ್ರು ನೋಡಿ ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ, ಒಬ್ರು ಗಾಬರಿಯಿಂದ ಇದ್ದಾರಾ, ಬರಿತಾ ಇದಾರಾ, ಆಟ ಆಡ್ತಿದಾರಾ, ಏನಾದಿರತ್ತೆ ಅಲ್ವಾ? ಇಲ್ಲ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು. ಸೊ ಫೈಂಡ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ಸ್. ಏನಾದ್ರೂ ಮುಖ್ಯವಾಗಿರೋ ವಸ್ತುಗಳು ನಿಮ್ಗೆ ಏನಾದ್ರು ಕಾಣೋ ತರ ಇದೆ ಅಂದ್ರೆ, ಇವಾಗ ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೀರಾ, ಅಲ್ಲೊಬ್ರು ಬಲೂನ್ಗಳನ್ನ ಮಾರಾಟ ಮಾಡ್ತಿದಾರೆ ಅಂದ್ರೆ ಅದನ್ನ ನೀವು ಬರಿಬಹುದು. ಸ್ಪೆಸಿಫಿಕ್ ಆಗಿ ಯಾರಾದ್ರೂ ಒಬ್ರು ಒಂದ್ ವಿಷಯನ, ಒಂದು ವಸ್ತುವನ್ನ ಮಾರ್ತಿದಾರೆ ಅಂದ್ರೆ ಅದನ್ನ ನೀವು ಒಂದು ಸೆಂಟೆನ್ಸ್ ಆಗಿ ಇನ್ಕ್ಲೂಡ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್ ದ ಆಕ್ಟಿವಿಟಿ, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದಿ ಪಿಕ್ಚರ್. ಇವಾಗ ಒಂದು ವಾಟರ್ ಪೊಲ್ಯೂಷನ್ ಒಂಥರ ಪಿಕ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಇದು ಯಾವ್ದ್ರ ಬಗ್ಗೆ ಅಂತ ನೀವು ಫಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಲ್ವಾ? ಅದಾದ್ಮೇಲೆ ನೀವು ನೋಡೋ ಸೆಂಟೆನ್ಸ್ ಅಲ್ಲಿ ಏನೆಲ್ಲ ನಡೀತಿದೆ, ತುಂಬಾ ಆ ಕೊಳೆಯಿಂದ ಇದೆಯಾ, ಅಲ್ಲಿ ಜನರು ಆ ನೀರನ್ನೇ ಕುಡಿತಿದಾರಾ, ಇವೆಲ್ಲಾನು ನೀವು ಅನಲೈಸ್ ಮಾಡ್ತೀರಾ ಅಲ್ವಾ? ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಆಕ್ಟಿವಿಟಿ, ವಾಟ್ ಇಸ್ ಆನ್ ಗೋಯಿಂಗ್ ಓವರ್ ದೇರ್. ಗೆಸ್ ದ ಟೈಮ್, ಯಾವಾಗ ನಡೀತಿದೆ.
ಕೊಟ್ಟಿರೋ ಒಂದು ಪಿಕ್ಚರ್ ಯಾವಾಗ ನಡೆಯೋ ತರ ಇದೆ ಅಂದ್ರೆ ಬೆಳಗ್ಗೆ ಹೊತ್ತಾ ಇಲ್ಲಾಂದ್ರೆ ರಾತ್ರಿ ಹೊತ್ತಾ? ಥಿಂಕ್ ಅಬೌಟ್ ದ ಥೀಮ್, ಮೆಸೇಜ್. ವಾಟ್ ಡಸ್ ದ ಪಿಕ್ಚರ್ ಟೆಲ್ ಅಸ್? ಏನನ್ನ ಹೇಳಕ್ ಬರ್ತಿದೆ, ಪ್ರಯತ್ನ ಮಾಡ್ತಿದೆ ಆ ಪಿಕ್ಚರ್. ಗೆಸ್ ದಟ್ ಥೀಮ್. ಅರೇಂಜ್ ಐಡಿಯಾಸ್ ಕ್ಲಿಯರ್ಲಿ. ರೈಟ್ ಸೆಂಟೆನ್ಸಸ್ ಇನ್ ಆರ್ಡರ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಜನರಲ್ ಇಂದ ಸ್ಪೆಸಿಫಿಕ್ ಆಗಿ ಸೆಂಟೆನ್ಸ್ ಐಡಿಯಾಸ್ನ ನಾವು ಅರೇಂಜ್ ಮಾಡಬೇಕು. ಯೂಸ್ ಸಿಂಪಲ್ ಅಂಡ್ ಕ್ಲಿಯರ್ ಲ್ಯಾಂಗ್ವೇಜ್. ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ತುಂಬಾ ಕಷ್ಟವಾಗಿರೋ ಸೆಂಟೆನ್ಸ್, ಕಠಿಣವಾಗಿರೋ ವೊಕ್ಯಾಬ್ಯುಲರಿ ಎಲ್ಲ ಉಪಯೋಗಿಸ್ಬೇಕಂತ ಏನಿಲ್ಲ. ಇನ್ ಸಿಂಪಲ್ ಟರ್ಮ್ಸ್, ಬಟ್ ಇಟ್ ಶುಡ್ ಅಡ್ರೆಸ್ ದಿ ಕಾಂಟೆಕ್ಸ್ಟ್. ಆಲ್ಸೋ ಇಟ್ ಶುಡ್ ಬಿ ವೆರಿ ಸಿಂಪಲ್ ಅಂಡ್ ಕ್ಲಿಯರ್. Okay, you need to keep these things in mind before you comprehend a picture. Okay, now we shall have a look at a picture. ನಿಮ್ಗೆ ಅದು ಏನ್ ಅನ್ಸತ್ತಂತ ನೀವು ಫಸ್ಟ್ ಥಿಂಕ್ ಮಾಡಿ ನೋಡಿ. ಅದಕ್ಕೆ ಸಂಬಂಧವಾಗಿರೋ ವಿಷಯವನ್ನ ನಾನು ಹೇಗಿದ್ರು ಹೇಳಿದ್ದೀನಿ. ಈ ಪಿಕ್ಚರ್ ಅಲ್ಲಿ ಏನ್ ಕಾಣಿಸ್ತಿದೆ, ಏನು ನೀವು ನೋಡ್ಬೋದು, ಏನೆಲ್ಲ ಇನ್ಕ್ಲೂಡ್ ಮಾಡ್ಬೋದು, ಅದನ್ನು ನಾನು ಹೇಳ್ತೀನಿ. ಏನಿದು, ಯಾವ ಪಿಕ್ಚರ್ ಇದು? ನಮ್ಗೆ ಏನ್ ಅನ್ಸತ್ತೆ ಈ ಪಿಕ್ಚರ್ ನೋಡಿದ್ರೆ? ಫುಲ್ ಈ ಪಿಕ್ಚರ್ನ ಪೂರ್ತಿ ನೋಡಿ ಹೇಗಿದೆ, ಜನರು ಏನ್ ಮಾಡ್ತಿದ್ದಾರೆ, ಆ ವಾತಾವರಣ ಹೇಗಿದೆ, ಎಂತಹ ಅಟ್ಮಾಸ್ಫಿಯರ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿದೀರಾ? ಏನ್ ಅನ್ಸ್ತಿದೆ ಈ ಪಿಕ್ಚರ್ ನೋಡಿದ್ರೆ? ಪೊಲ್ಯೂಷನ್ ಬಗ್ಗೆ ಇರೋ ಒಂದು ಪಿಕ್ಚರ್ ಆಗಿದೆ ಅಲ್ವಾ? ಸೊ ದಿಸ್ ಪಿಕ್ಚರ್ ಶೋಸ್ ಅ ಸಿಟಿ ಅಫೆಕ್ಟೆಡ್ ಬೈ ಹೆವಿ ಪೊಲ್ಯೂಷನ್. ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ಒಂದು ನಗರ, ಆ ನಗರ ಹೆವಿ ಪೊಲ್ಯೂಷನ್ ಇಂದ ಅಫೆಕ್ಟ್ ಆಗಿದೆ. ಅದನ್ನ ಬಗ್ಗೆ ಹೇಳೋ ತರ ಇದೆ ಈ ಪಿಕ್ಚರ್. ಸ್ಮೋಕ್ ಇಸ್ ಕಮಿಂಗ್ ಔಟ್ ಆಫ್ ದಿ ಫ್ಯಾಕ್ಟರಿ ಚಿಮ್ನೀಸ್ ಅಂಡ್ ವೆಹಿಕಲ್ಸ್ ಆನ್ ದಿ ರೋಡ್. ಗಾಡಿಗಳಿಂದ, ಚಿಮ್ನಿಗಳಿಂದ ಹೊಗೆ ಬರ್ತಾನೆ ಇದೆ. ನೋಡಿ, ಇಲ್ಲಿ ಚಿಮ್ನಿಯಿಂದ ಹೊಗೆ ಬರ್ತಾ ಇದೆ. ಅದೇ ಸಮಯದಲ್ಲಿ ಗಾಡಿಗಳಿಂದಾನು ಹೆವಿ ಸ್ಮೋಕ್ ಬಿಡೋ ತರ ಪಿಕ್ಚರ್ ಇದು. ದೇರ್ ಆರ್ ಪೈಲ್ಸ್ ಆಫ್ ಗಾರ್ಬೇಜ್ lying in open and the air looks dirty and unhealthy. ಇಲ್ಲಿ ನೋಡಿದ್ರೆ ಕಸ ಎಲ್ಲ ಹಾಕಿಟ್ಟಿದ್ದಾರೆ, ಅಲ್ಲೂ ಇಲ್ಲೂ ಕಸವನ್ನ ಹಾಕಿಟ್ಟಿದ್ದಾರೆ. ನೋಡಿದ್ರೆ ನೀಟಾಗಿದೆಯಾ? ಅಲ್ಲ, ಸ್ವಲ್ಪ ಕಚ್ಚಡವಾಗೇ ಇದೆ ಅಲ್ವಾ? ಇಟ್ ಡಸಂಟ್ ಲುಕ್ ನೀಟ್. Two children are seen covering their noses with masks because the air is polluted and difficult to breathe. ಅಲ್ಲಿ ನೋಡಿದ್ರೆ ಎರಡು ಮಕ್ಕಳು ಅವ್ರ ಮೂಗನ್ನ ಮುಚ್ಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಗಾಳಿ ಅನ್ನೋದು ತುಂಬಾ ಪೊಲ್ಯೂಟ್ ಆಗಿರೋ ತರ ಇದೆ. ಉಸಿರಾಡಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಉಸಿರಾಡಕ್ಕೆ ಅಷ್ಟೇನ್ ಸುಲಭ ಅಲ್ಲ, ಯಾಕಂದ್ರೆ ಪೂರ್ತಿ ಹೊಗೆ ತುಂಬಿದೆ ಗಾಳಿಯಲ್ಲಿ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಉಸಿರಾಡಕ್ಕೆ ತುಂಬಾ ಕಷ್ಟವಾಗ್ತಿದೆ. ಬೇರೆ ಏನ್ ಹೇಳ್ಬೋದು? ಈ ಪೊಲ್ಯೂಷನ್ ಬಗ್ಗೆ ನೀವು ಹೇಳ್ಬೋದಾ? ಪೊಲ್ಯೂಷನ್ ಇಸ್ ಕಾಸ್ ಬೈ ಸ್ಮೋಕ್ ಫ್ರಮ್ ಫ್ಯಾಕ್ಟ್ರೀಸ್, ವೆಹಿಕಲ್ಸ್ ಅಂಡ್ ಬರ್ನಿಂಗ್ ವೇಸ್ಟ್. ಯಾವ ಕಾರಣದಿಂದ, ಯಾಕೆ ಈ ಪೊಲ್ಯೂಷನ್ ಆಗೋದು ನಡೆಯುತ್ತೆ ಅನ್ನೋದನ್ನ ಹೇಳ್ಬೋದು. ಅದಲ್ಲದೆ ಇಟ್ ಆಲ್ಸೋ ಹ್ಯಾಪನ್ಸ್ ವೆನ್ ಗಾರ್ಬೇಜ್ ಇಸ್ ಥ್ರೋನ್ ಇನ್ ಓಪನ್ ಪ್ಲೇಸಸ್ ಅಂಡ್ ಡರ್ಟಿ ವಾಟರ್ ಇಸ್ ರಿಲೀಸ್ಡ್ ಇಂಟು ರಿವರ್ಸ್. ಇದು ಜನರಿಗೆ ತುಂಬಾ ಕಾಯಿಲೆ, ಅವ್ರಿಗೆ ತುಂಬಾ ಹಾರ್ಮ್ ಆಗತ್ತೆ. ಜನರು ಮಾತ್ರ ಅಫೆಕ್ಟ್ ಆಗೋದಿಲ್ಲ, ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು ಇವೆಲ್ಲಾನು ಇದನ್ನ ಅಫೆಕ್ಟ್ ಆಗತ್ತೆ. ಇಟ್ ಕ್ಯಾನ್ ಕಾಸ್ ಬ್ರೀತಿಂಗ್ ಪ್ರಾಬ್ಲಮ್ಸ್ ಅಂಡ್ ಅದರ್ ಇಲ್ನೆಸ್. ಸೊ ನಾವ್ ಅದಾದ್ಮೇಲೆ ಈ ಪಿಕ್ಚರ್ ಏನು ಅಂತ ಫಸ್ಟ್ ಹೇಳ್ಬಿಟ್ವಿ. ಅದಾದ್ಮೇಲೆ ಈ ಪೊಲ್ಯೂಷನ್ ಬಗ್ಗೆ ಒಂದು ಇಂಟ್ರೊಡಕ್ಷನ್. ಕೊನೆಯಲ್ಲಿ ಇದನ್ನ ಹೇಗ್ ನಾವು ಸ್ವಚ್ಛವಾಗಿ ಇಟ್ಕೊಬಹುದು, ಹೇಗ್ ನಮ್ ವಠಾರವನ್ನ ಸ್ವಚ್ಛತೆಯಿಂದ ಇಟ್ಕೋಬಹುದು, ಅದನ್ನ ಏನ್ ಮಾಡ್ಬೋದು ಅದನ್ನ ಕೊನೆಯಲ್ಲಿ ಕನ್ಕ್ಲೂಷನ್ ಪೋರ್ಷನ್ ಆಗಿ ಕೊಡ್ಬೋದು.
We must protect our environment by keeping our surroundings clean. We should throw waste only in dustbins. Reduce the use of vehicles, plants, more and plant more trees. ಒಬ್ಬೊಬ್ರು ಅವ್ರ ಕೆಲಸವನ್ನ ಮಾಡ್ಬಿಟ್ರೆ ನಮ್ ಎನ್ವೈರನ್ಮೆಂಟ್ ತುಂಬಾ ಹೆಲ್ದಿಯಾಗೂ ಇರುತ್ತೆ, ಕ್ಲೀನ್ ಆಗೂ ಇರುತ್ತೆ, ಸ್ವಚ್ಛತೆಯಿಂದ ಇಟ್ಕೊಳ್ಬಹುದು, ಆರೋಗ್ಯವಾಗೂ ಇರುತ್ತೆ. ದಿಸ್ ಇಸ್ ಹೌ ಯು ಕಾಂಪ್ರಹೆಂಡ್ ಅ ಪಿಕ್ಚರ್. ಒಂದು ಪಿಕ್ಚರ್ ನ ನೋಡ್ತೀರಾ, ಎಂತಹ ಅಟ್ಮಾಸ್ಫಿಯರ್ ಅಲ್ಲಿ ಜನರು ಏನ್ ಮಾಡ್ತಿದ್ದಾರೆ, ಐ ಆಮ್ ಸೋ ಸಾರಿ, ಅದ್ರ ಬಗ್ಗೆ ಆ ಏನ್ ನಡೀತಿದೆ ಅನ್ನೋದು ಫಸ್ಟ್ ಫ್ಯೂ ಲೈನ್ಸ್, ಅದಾದ್ಮೇಲೆ ಈ ಟಾಪಿಕ್ ಪೊಲ್ಯೂಷನ್ ಬಗ್ಗೆ ಕೆಲವೊಂದು ಲೈನ್ಸ್, ಅದನ್ನ ಹೇಗ್ ಅವಾಯ್ಡ್ ಮಾಡ್ಬೋದು ಅದನ್ ಬಗ್ಗೆ ಹೇಳ್ಬೋದು. ಸೊ ಇದು ಪೊಲ್ಯೂಷನ್ ಬಗ್ಗೆ ಇರೋ ಪಿಕ್ಚರ್. ಅಕಸ್ಮಾತ್ ಒಂದು ಎಕ್ಸಿಬಿಷನ್, ಫೇರ್, ಮಾರ್ಕೆಟ್ ಪ್ಲೇಸ್ ತರ ಇತ್ತಂದ್ರೆ ಅದನ್ ಬಗ್ಗೆ ಹೆಚ್ಚಾಗಿ ನಾವು ಏನು ಹೇಳಂಗಿಲ್ಲ. ಆ ಪಿಕ್ಚರ್ ಅಲ್ಲಿ ಏನ್ ಕೊಟ್ಟಿದಾರೋ ನಾವು ನೋಡ್ತಿದೀವೋ ಅದನ್ ಬಗ್ಗೆ ಹೇಳಿದ್ರೆ ಸಾಕು, ಆಯ್ತಾ? ಸೊ ದಿಸ್ ಇಸ್ ಹೌ ವಿ ಕಾಂಪ್ರಹೆಂಡ್ ಅ ಪಿಕ್ಚರ್. ಸೊ ಇವತ್ ಸೆಷನ್ ಅಲ್ಲಿ ನಾವು ಫಸ್ಟ್ ಪಿಕ್ಚರ್ ನ ಕಾಂಪ್ರಹೆಂಡ್ ಹೇಗ್ ಮಾಡೋದು ಅಂತ ತಿಳ್ಕೊಂಡಿದೀವಿ. ಈಗ ನಾವು ಈ ಪ್ರೊನೌನ್ಸ್, ಸರ್ವನಾಮ ಪದವನ್ನ ನಾವು ರೀಕ್ಯಾಪ್ ಮಾಡೋಣ. ಸರ್ವನಾಮ ಪದವನ್ನ ನಾವು ರೀಕ್ಯಾಪ್ ಮಾಡೋಣ. ಈ ಪ್ರೊನೌನ್ಸ್ ಅಂದ್ರೆ ಸರ್ವನಾಮ ಪದ ಅಂದ್ರೆ ಏನ್ ಅರ್ಥ? ನಾಮಪದಗೆ ಬದಲು ಉಪಯೋಗಿಸುವ ಒಂದ್ ಪದವನ್ನ ನಾವು ಸರ್ವನಾಮ ಪದ ಅಂತ ಕರಿತೀವಿ. ಸರ್ವನಾಮ ಪದ ಅಂದ್ರೇನೆ ಪ್ರೋನೌನು. ಈ ಪ್ರೋನೌನ್ ಯಾವಾಗ ಬಳಸ್ತೀವಿ? ನಾಮಪದಕ್ ಬದಲು ನಾವು ಉಪಯೋಗಿಸೋದೇ ಪ್ರೋನೌನ್. ಅದ್ರಲ್ಲಿ ಏನ್ ನಮ್ ಸಬ್ಜೆಕ್ಟ್ ಪ್ರೋನೌನ್, ಆಬ್ಜೆಕ್ಟ್ ಪ್ರೋನೌನ್ ತಕ್ಷಣ ಹೇಳಕ್ಕಾಗತ್ತಾ? ವಾಕ್ಯದ ಪ್ರಾರಂಭದಲ್ಲೇ ಬರುತ್ತೆ. ಯಾರ ಬಗ್ಗೆ ನಾವು ಮಾತಾಡ್ತಿದೀವಿ ಅದು ಒಂದು ಪ್ರೋನೌನ್ ಆಗಿ ಬಳಸ್ತಿದೀವಿ ಅಂದ್ರೆ ಅದು ಸಬ್ಜೆಕ್ಟ್ ಪ್ರೋನೌನ್. ಆ ಕೆಲ್ಸವಾದದ್ದು, ಆ ಕ್ರಿಯೆ ಆದದ್ದು ಯಾರಿಗೆ ಹೋಗಿ ಸೇರ್ತಿದೆ ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರಾಗಿದ್ರೆ ಅದು ಬೇರೆ ವಿಷಯ. ಆ ವ್ಯಕ್ತಿಯ ಹೆಸರಿಗೆ ಬದಲು ಒಂದು ನಾಮಪದಕ್ಕೆ ಬದಲು ಸರ್ವನಾಮ ಪದವನ್ನ ಉಪಯೋಗಿಸಿದ್ದಾರೆ ಅಂದ್ರೆ ಆ ಕ್ರಿಯೆ ಯಾರ ಹತ್ರ ಹೋಗಿ ಸೇರ್ತಿದೆ ಅದು ಆಬ್ಜೆಕ್ಟ್ ಪ್ರೋನೌನ್ ಆಗತ್ತೆ. ಕೆಲಸವನ್ನ ಮಾಡೋ ವ್ಯಕ್ತಿಯನ್ನ ನಾವು ಸಬ್ಜೆಕ್ಟ್ ಪ್ರೋನೌನ್ ಅಂತೀವಿ. ಆ ಕ್ರಿಯೆ ಒಬ್ರು ಸಬ್ಜೆಕ್ಟ್ ಅಂದ್ರೆ ಕ್ರಿಯೆವನ್ನ ಮಾಡ್ತಾರಲ್ಲ, ಮಾಡೋ ಕೆಲಸವನ್ನ ಯಾರು ತಗೊಳ್ತಿದ್ದಾರೆ, ಹೂಮ್ ಇಸ್ ಇಟ್ ಬೀನ್ ರಿಸೀವ್ಡ್ ಬೈ, ಯಾರ ಹತ್ರ ಹೋಗಿ ತಲುಪ್ತಿದೆ ಅದು ಆಬ್ಜೆಕ್ಟ್ ಪ್ರೋನೌನ್ ಆಗಿ ನಾವು ಉಪಯೋಗಿಸ್ತೀವಿ. ಓಕೆನಾ? ಒಂದು ನಿಮಿಷ. ಸೊ ಪ್ರೋನೌನ್ ಅಂದ್ರೆ ಒಂದು ಪದ, ಅದು ಯಾತಕ್ ಬದಲು ಉಪಯೋಗಿಸ್ತೀವಿ? ನೌನ್ ಬದಲು, ನಾಮಪದಕ್ಕೆ ಬದಲು ಉಪಯೋಗಿಸುವ ಪದವನ್ನ ನಾವು ಪ್ರೋನೌನ್, ಸರ್ವನಾಮ ಪದ ಅಂತ ಕರಿತೀವಿ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಪ್ರೋನೌನ್ ಆಗಿರೋದೆಲ್ಲ ಈ ಎಡಗಡೆಗೆ ಬಂದಿದೆ, ಬಲ್ಗಡೆಯಲ್ಲಿ ಆಬ್ಜೆಕ್ಟ್ ಪ್ರೋನೌನ್. ಅಂದ್ರೆ ಐ ಅನ್ನೋ ಸಬ್ಜೆಕ್ಟ್ ಕ್ರಿಯೆವನ್ನ ತಗೊಳ್ಳೋರಾಗಿದ್ರೆ ಆ ಪ್ರೋನೌನ್ ಏನಂತ ಉಪಯೋಗಿಸ್ತೀವಿ ಅಂದ್ರೆ ಮೀ. I gets replaced with me. We, us. We is a subject pronoun, us is object pronoun. You. ಯುಗೂ ಮತ್ತೆ ಇಟ್ಟುಗೂ ಎಂತಹ ಚೇಂಜು ಇಲ್ಲ. ಯು ಆದದ್ದು ಸಬ್ಜೆಕ್ಟ್ ಪ್ರೋನೌನ್ ಆಗೂ ನಾವು ಉಪಯೋಗಿಸ್ತೀವಿ, ಆಬ್ಜೆಕ್ಟ್ ಪ್ರೋನೌನ್ ಆಗೂ ಬರುತ್ತೆ. ಇಲ್ಲಿ ನೋಡಿ, ಯು ಗೇವ್ ಮಿ ಎ ಲೆಟರ್. ನೀನು ನನ್ಗೆ ಒಂದು ಲೆಟರ್ನ ಕೊಟ್ಟೆ. ಯು ಗೇವ್ ಮಿ ಎ ಲೆಟರ್. ನೀನು ನನ್ಗೊಂದು ಪತ್ರವನ್ನ ಕೊಟ್ಟೆ. ಇಲ್ಲಿ ಯಾರು ಕೊಡ್ತಿದ್ದಾನೆ? ನೀನ್ ಕೊಡ್ತಿದ್ಯಾ, ನೀವ್ ಕೊಡ್ತಿದ್ದೀರಾ. ಇದು ಸಬ್ಜೆಕ್ಟ್ ಪ್ರೋನೌನ್ ಆಗ್ಬಿಡುತ್ತೆ. ಎಸ್ ಪಿ ಅಂದ್ರೆ ಸಬ್ಜೆಕ್ಟ್ ಪ್ರೋನೌನ್ ಅಂತ ಅನ್ಕೊಳ್ಳಿ. ಐ ಆಮ್ ನಾಟ್ ರೈಟಿಂಗ್ ಇನ್ ಡೀಟೇಲ್, ಐ ಆಮ್ ನಾಟ್ ರೈಟಿಂಗ್ ಡೀಟೇಲಿ. ಎಸ್ ಪಿ ಇಟ್ ಇಸ್ ಅಂಡರ್ಸ್ಟುಡ್ ಆಸ್ ಸಬ್ಜೆಕ್ಟ್ ಪ್ರೋನೌನ್. ಯಾರು ಕೊಡ್ತಿದ್ದಾರೆ, ಯಾರ ಆ ಕೆಲಸವನ್ನ ಮಾಡ್ತಿದ್ದಾರೆ? ನೀನು ಅಲ್ಲದೆ ನೀವು. ಯು ಅನ್ನೋದು ಸಿಂಗ್ಯುಲರ್ ಆಗು ನಾವು ಉಪಯೋಗಿಸ್ತೀವಿ,
ಪ್ಲೂರಲ್ ಫಾರ್ಮ್ ಆಗು ಉಪಯೋಗಿಸ್ತೀವಿ ಅಲ್ವಾ. The letter was given to you. ನಿನ್ನ ಹತ್ರ ಆ ಲೆಟರ್ ಅನ್ನ ಕೊಟ್ವಿ. The letter was given to you. ಯಾರ ಹತ್ರ ಕೊಟ್ಟಿದ್ದೀನಿ? ನಿಮ್ಮ ಹತ್ರ ಅಲ್ಲ, ಅಲ್ಲದೆ ನಿನ್ನ ಹತ್ರ ನಾನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರ ಪತ್ರವನ್ನ ತಗೊಳ್ತಿದ್ದಾರೆ? ಹೂ ಇಸ್ ರಿಸೀವಿಂಗ್ ದ ಲೆಟರ್? ಈ ವರ್ಬ್ ಆದ್ಮೇಲೆ ಬರ್ತಿದೆ. ಸೊ ನಾವ್ ಏನ್ ಅರ್ಥ ಮಾಡ್ಕೊಬೋದಂದ್ರೆ, ಕ್ರಿಯಾಪದ ಮುಂಚೆ ಬರೋದ್ರು ಸಬ್ಜೆಕ್ಟ್ ಪ್ರೋನೌನ್, ವರ್ಬ್ ಆದ್ಮೇಲೆ ಬರೋದು ಆಬ್ಜೆಕ್ಟ್ ಪ್ರೋನೌನ್. OP ಅಂದ್ರೆ ಆಬ್ಜೆಕ್ಟ್ ಪ್ರೋನೌನ್, SP ಅಂದ್ರೆ ಸಬ್ಜೆಕ್ಟ್ ಪ್ರೋನೌನ್. ಯಾರ ಕೆಲಸವನ್ನ ಮಾಡ್ತಾರೆ ಕ್ರಿಯಾಪದಕ್ ಮುಂಚೆ ಬರಿತಿದೀವಿ ಅಂದ್ರೆ ಅದು ಸಬ್ಜೆಕ್ಟ್ ಪ್ರೋನೌನ್. ಆ ಕ್ರಿಯೆ ಆದದ್ದು ಯಾರ ಹತ್ರ ಹೋಗಿ ಸೇರ್ತಿದೆ? ನನ್ನ ಹತ್ರ ಬಂದು ಸೇರ್ತಿದೆ. ಇಲ್ಲಾಂದ್ರೆ ಇಟ್ ವಾಸ್ ಗಿವನ್ ಟು ಯು. ಹಂಗಂದ್ರೆ ಯು ಅನ್ನೋ ಪ್ರೋನೌನು ಸಬ್ಜೆಕ್ಟ್ ಪ್ರೋನೌನ್ ಆಗು ಉಪಯೋಗಿಸ್ತೀವಿ, ಆಬ್ಜೆಕ್ಟ್ ಪ್ರೋನೌನ್ ಆಗು ನಾವು ಬಳಸ್ತೀವಿ. ಇದೇ ರೀತಿಯಾಗಿನೇ ಇಟ್ ಅನ್ನೋ ಸರ್ವನಾಮ ಪದ ಉಪಯೋಗಿಸ್ತೀವಿ. ಇಟ್ ಅನ್ನೋದು ಸಬ್ಜೆಕ್ಟ್ ಪ್ರೋನೌನ್ ಆಗು ಉಪಯೋಗಿಸ್ಬೋದು, ಆಬ್ಜೆಕ್ಟ್ ಪ್ರೋನೌನ್ ಆಗು ಉಪಯೋಗಿಸ್ಬೋದು. ದೀಸ್ ಟು ಆರ್ ಎಕ್ಸೆಂಪ್ಷನ್ಸ್. ಅಂದ್ರೆ ಎರಡಾಗೂ ನಾವು ಬಳಸ್ತೀವಿ. ಸಬ್ಜೆಕ್ಟ್ ಪ್ರೋನೌನ್ ಆಗು ಉಪಯೋಗಿಸ್ತಿದೀವಿ, ಆಬ್ಜೆಕ್ಟ್ ಪ್ರೋನೌನ್ ಆಗು ಬಳಸ್ತಿದೀವಿ. ಆಯ್ತಾ? ಸೊ ದಿಸ್ ಆಕ್ಟಿವಿಟಿ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್. ಯು ಅನ್ನೋದು ಸಬ್ಜೆಕ್ಟ್ ಪ್ರೋನೌನ್ ಆಗು ಬರುತ್ತೆ, ಆಬ್ಜೆಕ್ಟ್ ಪ್ರೋನೌನ್ ಆಗು ಬರುತ್ತೆ. ಮತ್ತೆ we is replaced with us. Sorry, we gets replaced with us. You remains to be you. They ಅನ್ನೋದು them. They gave us biscuits. ಅವರು ನಮ್ಗೆ ಬಿಸ್ಕೆಟ್ ಗಳನ್ನ ಕೊಟ್ರು. Biscuits were given to them. ಬಿಸ್ಕೆಟ್ಸ್ ಆದದ್ದು ಅವ್ರಿಗೆ ಕೊಟ್ಟಿದ್ವಿ. Were given to them. Were given to them. ರಿಸೀವ್ ಮಾಡ್ತಿದ್ದಾರೆ ಬಿಸ್ಕೆಟ್ಸ್ ಅಂದ್ರೆ them. ಬಿಸ್ಕೆಟ್ಸ್ ಅನ್ನ ಕೊಡ್ತಿದಾರಂದ್ರೆ ದೇ. He gets replaced with him. He gave me a book. ಅವನು ನನ್ಗೆ ಒಂದು ಪುಸ್ತಕವನ್ನ ಕೊಟ್ಟ. He gave me a book. ಯಾರು ಕೊಡ್ತಿದ್ದಾರೆ? ಅವನು ಕೊಡ್ತಿದ್ದಾನೆ. ಅವನು ಅನ್ನೋದು ಸಬ್ಜೆಕ್ಟ್ ಪ್ರೋನೌನ್. ಅಂದ್ರೆ ಅವನಿಗೆ ಆ ಬುಕ್ ಹೋಗಿ ಸೇರ್ತಿದೆ. The book was given to him. I gave him a book. ನಾನು ಅವನಿಗೆ ಒಂದು ಪುಸ್ತಕವನ್ನ ಕೊಟ್ಟೆ. ಯಾರು ರಿಸೀವ್ ಮಾಡ್ತಾರೆ ಬುಕ್ ಅನ್ನ? ಅವನು. ಹಿ ಅನ್ನೋದು ಸಬ್ಜೆಕ್ಟ್ ಪ್ರೋನೌನ್ ಇದ್ರೆ ಆಬ್ಜೆಕ್ಟ್ ಪ್ರೋನೌನ್ ಆಗಿ ಅದು ಏನಂತ ಬದಲಾವಣೆ ಆಗತ್ತೆ? ಹಿಮ್ ಅಂತ ಬದಲಾವಣೆ ಆಗತ್ತೆ. ಶಿ ಗೆಟ್ಸ್ ರೀಪ್ಲೇಸ್ಡ್ ವಿತ್ ಹರ್. ಇಟ್ಗೆ ಏನು ಚೇಂಜಸ್ ಇಲ್ಲ. ಇಟ್ ರಿಮೇನ್ಸ್ ಟು ಬಿ ಇಟ್ ಇಟ್ ಸೆಲ್ಫ್. ಸೊ ಯು and it remains to be the same if it is used as subject and object pronoun as well. Correct? ಸೊ ಈ ಸಬ್ಜೆಕ್ಟ್ ಪ್ರೋನೌನ್, ಆಬ್ಜೆಕ್ಟ್ ಪ್ರೋನೌನ್ ಸಂಬಂಧವಾಗಿ ಒಂದು ಚಿಕ್ಕ ಕ್ವಿಸ್ ಒಂದು ನೋಡೋಣ. ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ತೋರಿಸ್ತೀನಿ. ಹೇಗಿದ್ರು ಇದು ಹಳೆ ಟಾಪಿಕ್, ನಿಮ್ಗೆ ಗೊತ್ತಿರೋ ವಿಷಯನೇ. ಆಯ್ತಾ? ಅದನ್ನ ಹೇಗಿದ್ರು ನಾವು ಕ್ವಿಕ್ ಆಗಿ ರೀಕ್ಯಾಪ್ನು ಮಾಡ್ಬಿಟ್ಟಿದೀವಿ. ರೈಟ್? ಸೊ ದಿಸ್ ಶಾರ್ಟ್ ಆಕ್ಟಿವಿಟಿ ವಿಲ್ ಹೆಲ್ಪ್ ಯು ಟು ರಿಕಲೆಕ್ಟ್ ವೆಲ್. ಶಿ ಡ್ಯಾಶ್. ಅವಳು ಅವನ್ನ ಹೊಡೆದ್ಲು. ಅವಳು ಅವನ್ನ ಹೊಡೆದ್ಬಿಟ್ಲು. ಶಿ ಹಿಟ್ ಹಿ, ಶಿ ಹಿಟ್ ಹಿಮ್. ಇವಾಗ ನಾನು ಒಂದು ಚಾರ್ಟ್ ತೋರಿಸ್ದೆ ಅಲ್ಲ, ಅದರಲ್ಲಿ ಇರೋ ಸಬ್ಜೆಕ್ಟ್ ಪ್ರೋನೌನ್, ಆಬ್ಜೆಕ್ಟ್ ಪ್ರೋನೌನ್ ಅದನ್ನ ನೀವು ಚೆನ್ನಾಗಿ ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ಗೊತ್ತಾಗಿರತ್ತೆ. ಶಿ ಹಿಟ್ ಹಿ ಅಂತೀವ, ಹಿಮ್ ಅಂತೀವ? ಹಿ ಇಸ್ ಅ ಸಬ್ಜೆಕ್ಟ್ ಪ್ರೋನೌನ್, ಹಿಮ್ ಅನ್ನೋದೇ ಆಬ್ಜೆಕ್ಟ್ ಪ್ರೋನೌನ್. ಬಾಯ್ಸ್ ಪ್ಲೇಡ್ ವಿತ್ ಡ್ಯಾಶ್. ಹುಡುಗರು ಅವಳ ಜೊತೆ ಆಟ ಆಡಿದ್ರು. ಅದನ್ನ ಹೇಗಂತೀವಿ? ಬಾಯ್ಸ್ ಪ್ಲೇಡ್ ವಿತ್ ಶಿ, ಬಾಯ್ಸ್ ಪ್ಲೇಡ್ ವಿತ್ ಹರ್. ಹುಡುಗರು ಅವಳ ಜೊತೆಗೆ ಆಟ ಆಡಿದ್ರು. ಬಾಯ್ಸ್ ಪ್ಲೇಡ್ ವಿತ್ ಹರ್. ವಾಟ್ ಇಸ್ ದಿ ಆಬ್ಜೆಕ್ಟ್ ಪ್ರೋನೌನ್ ಆಫ್ ದೇ? ಆಬ್ಜೆಕ್ಟ್ ಪ್ರೋನೌನ್ ಆಗಿ ಏನಂತ ಉಪಯೋಗಿಸ್ತೀವಿ? ದೇ ಅನ್ನೋ ಸಬ್ಜೆಕ್ಟ್ ಪ್ರೋನೌನ್ ಆಬ್ಜೆಕ್ಟ್ ಆಗಿ ಉಪಯೋಗಿಸ್ತಿದೀವಿ ಅಂದ್ರೆ ಏನಾಗತ್ತೆ? ದೆಮ್. ಎಕ್ಸಾಕ್ಟ್ಲಿ.
ಸಬ್ಜೆಕ್ಟ್ ಪ್ರೊನೌನ್ ಆಫ್ ದಿ ನೌನ್ ರಾಮ್ ಅಂಡ್ ಐ, ರಾಮ್ ಮತ್ತೆ ನಾನು. ಇಲ್ಲಿ ಇಬ್ರಿದ್ದಾರೆ ಸಬ್ಜೆಕ್ಟ್ ಪ್ರೊನೌನ್ ಆಗಿ ಉಪಯೋಗಿಸ್ಬೇಕಂದ್ರೆ ವಿ. ಎಕ್ಸಾಕ್ಟ್ಲಿ, ಅಸ್ ಅನ್ನೋದು ಆಬ್ಜೆಕ್ಟ್ ಪ್ರೊನೌನ್ ಆಗಿ ಉಪಯೋಗಿಸ್ತೀವಿ. ವಿ ಇಸ್ ದಿ ಓನ್ಲಿ ವರ್ಡ್ ವಿಚ್ ಇಸ್ ಬೀನ್ ಯೂಸ್ಡ್ ಆಸ್ ಸಬ್ಜೆಕ್ಟ್ ಪ್ರೊನೌನ್ ಫಾರ್ ದ ಗಿವನ್ ಸೆಟ್ ಆಫ್ ವರ್ಡ್ಸ್. ಆಬ್ಜೆಕ್ಟ್ ಪ್ರೊನೌನ್ ಆಫ್ ದಿ ನೌನ್ ರಾಮ್, ಸೀತಾ ಅಂಡ್ ರಾಜ್. 3 ಜನ ಇದ್ದಾರೆ. ದೆಮ್, ಅವರು. ಡ್ಯಾಶ್ ಫೆಡ್ ಇಟ್, ಅವಳು ಆ ನಾಯಿಗೆ ಊಟವನ್ನ ಕೊಟ್ಲು. ಯಾರು ಕೊಟ್ಲು? ಯಾರು ಕೊಟ್ರು? ಅವಳು ಕೊಟ್ಲು. ಶೀ ಫೆಡ್ ಇಟ್. ಇಟ್ ವಾಸ್ ಫೆಡ್ ಬೈ ಹರ್ ಅಂತ ಹೇಳ್ತೀವಿ, ಆಯ್ತಾ? ಅದಕ್ಕೆ ಊಟವನ್ನ ಅವಳು ಕೊಟ್ಲು. ಇಟ್ ವಾಸ್ ಫೆಡ್ ಬೈ ಹರ್. ಅವಳು ಊಟವನ್ನ ಕೊಟ್ಲು. ಯಾರ ಕ್ರಿಯೆಯನ್ನ ಮಾಡ್ತಿದ್ದಾರೆ? ಸಬ್ಜೆಕ್ಟ್ ಪ್ರೊನೌನ್ ಬೇಕಿದೆ ಅಲ್ವಾ? ವಾಟ್ ಈಸ್ ದಿ ಆಬ್ಜೆಕ್ಟ್ ಪ್ರೊನೌನ್ ಆಫ್ ದಿ ಪ್ರೊನೌನ್ ಐ? ಮೀ. ಎಕ್ಸಾಕ್ಟ್ಲಿ. ಸೂಪರ್ ಮಕ್ಕಳೇ, ಇಮಿಡಿಯೇಟ್ ಆಗಿ ಹೇಳ್ತಿದ್ದೀರಾ. ವೆರಿ ಹ್ಯಾಪಿ ಅಬೌಟ್ ಇಟ್. ರಾಮ್ ಥ್ಯಾಂಕ್ ರಾಜ್. ಚೂಸ್ ದ ಪ್ರೊನೌನ್ ಇನ್ಸ್ಟೆಡ್ ಆಫ್ ದಿ ನೌನ್ ರಾಜ್. ರಾಜ್ ಅನ್ನೋ ಪದಕ್ಕೆ ಬದಲು ಪ್ರೊನೌನ್ ಆಗಿ ಉಪಯೋಗಿಸ್ತಿದೀವಿ. ಸರ್ವನಾಮ ಪದವನ್ನ ಬಳಸ್ಬೇಕಂದ್ರೆ ಏನಂತ ಹೇಳ್ಬೋದು? ರಾಮ್ ಥ್ಯಾಂಕ್ ಹಿಮ್. ರಾಮ್ ಅವನ್ನ ಥ್ಯಾಂಕ್ ಮಾಡ್ದ. ಸೀತಾ ಹೆಲ್ಪ್ಸ್ ರಾಮ್ ಅಂಡ್ ರಾಜ್. Choose the pronoun instead of the noun Sita. She helps Ram and Raj. ಕೊನೆಯ ಪ್ರಶ್ನೆ. The dog chased dash. The dog chased cat. The dog chased it. ಇಲ್ಲಿ ಪ್ರೊನೌನ ನೌನ? ಬೆಕ್ಕನ್ನೇ ಅದು ಓಡಿಸ್ತಾ ಇದೆ. ಆದ್ರೆ ಇಲ್ಲಿ ಪ್ರೊನೌನ್ ಉಪಯೋಗಿಸ್ಬೇಕಂತ ಹೇಳ್ತಾರಲ್ಲ. The dog chased it. ಅದನ್ನ ಅದು ಚೇಸ್ ಮಾಡುತ್ತು. ಸೊ ಈ ಒಂದು ಸಣ್ಣ ಪುಟ್ಟ ಕ್ವಿಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿತ್ತು ಅಂತ ನಾನು ಅನ್ಕೊಳ್ತೀನಿ. ಈಗ ಕ್ವಿಕ್ ಆಗಿ ಕ್ವಿಸ್ ಅನ್ನ ನೋಡ್ಬೇಡ. ಸಾರಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪರ್ಟೈನಿಂಗ್ ಟು ಪ್ರೊನೌನ್ಸ್ ದಟ್ ಇನ್ಕ್ಲೂಡ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಪ್ರೊನೌನ್ ಇಸ್ ಗೋಯಿಂಗ್ ಟು ಬಿ ಡಿಸ್ಪ್ಲೇ. ಕ್ವಿಕ್ ಆಗಿ ನೀವು ಬರ್ಕೊಳ್ಳಿ ಆನ್ಸರ್ ಅನ್ನು ಮಾತ್ರ. The teacher spoke to Kavya and Dash about the competition. ಟೀಚರ್ ಕಾವ್ಯಾಗೂ ನನ್ನ ಹತ್ರನು ಕಾಂಪಿಟೇಷನ್ ಬಗ್ಗೆ ಹೇಳಿದ್ರು. ಸಾರಿ, ಐ ಮೀ ಬಿ ದೇ. ಯಾರ ಹತ್ರ ಹೇಳ್ತಿದ್ದಾರೆ? ಕಾವ್ಯಾಗೂ ನನಗೂ. ವರ್ಬ್ ಆದ್ಮೇಲೆ ಬರ್ತಿದ್ಯಾ, ವರ್ಬ್ ಮುಂಚೆನೆ ಬರ್ತಿದ್ಯಾ? ಇಷ್ಟೆಲ್ಲ ನೀವು ಥಿಂಕ್ ಮಾಡಿದ್ರೇನೆ ಸಾಕು ಅಲ್ಲ, ಆಬ್ಜೆಕ್ಟ್ ಪ್ರೊನೌನ್ ಬರುತ್ತಾ, ಸಬ್ಜೆಕ್ಟ್ ಪ್ರೊನೌನ್ ಬರ್ಬೇಕಾ ಅನ್ನೋದು ಗೊತ್ತಾಗ್ಬಿಡುತ್ತೆ. The coach selected Rahul and Dash for the final match. The coach selected Rahul and I, he, me, we. ಕೋಚ್ ರಾಹುಲ್ನು ಮತ್ತೆ ನನ್ನನ್ನ ಫೈನಲ್ ಮ್ಯಾಚ್ಗೆ ಸೆಲೆಕ್ಟ್ ಮಾಡಿದ್ರು. My sister is taller than you, him, they, he. ನನ್ನ ತಂಗಿ ಅವನ್ಗಿಂತ ಉದ್ದವಾಗಿದ್ದಾಳೆ. This homework was completed by Dash. Us, we, they, I. This homework was completed by ಕೊನೆಯಲ್ಲಿದೆ. ಆಬ್ಜೆಕ್ಟ್ ಪ್ರೊನೌನ, ಸಬ್ಜೆಕ್ಟ್ ಪ್ರೊನೌನ್ ಬರುತ್ತಾ? ಓಕೆ, ಆಬ್ಜೆಕ್ಟ್ ಪ್ರೊನೌನ್. ಇಲ್ಲಿ ಯಾವ್ದು ಆಬ್ಜೆಕ್ಟ್ ಪ್ರೊನೌನು? ಓಕೆ, 5ನೇ ಪ್ರಶ್ನೆ. The gifts were given to Dash. ಗಿಫ್ಟ್ಸ್ ಅವ್ರ ಹತ್ರ ಕೊಟ್ಟಿದ್ವಿ. There, them, we, he.
ಬಿಟ್ವೀನ್ ಡ್ಯಾಶ್ ಅಂಡ್ ಮೀ ದಿಸ್ ಸೀಕ್ರೆಟ್ ಮಸ್ಟ್ ಬಿ ಸೇಫ್. ನಿನ್ಗೂ ನನಗೂ ಈ ರಹಸ್ಯವಾದದ್ದು ತುಂಬಾ ಸೇಫ್ ಆಗಿರ್ಬೇಕು, ಯಾರ ಹತ್ರ ನೀನ್ ಹೇಳಂಗಿಲ್ಲ. ಹಿ ಅಂಡ್ ಮೀ, ಯು ಅಂಡ್ ಮೀ, ವಿ ಅಂಡ್ ಮೀ, ದೇ ಅಂಡ್ ಮೀ. ನಿನ್ಗೂ ನನ್ಗೂ ಮಾತಾನೆ ಈ ಸೀಕ್ರೆಟ್ ಗೊತ್ತಾಗಿರ್ಬೇಕು, ಬೇರೆ ಯಾರ ಹತ್ರನೂ ತಿಳ್ಕೊಳ್ಳೋಂಗಿಲ್ಲ. Dash did not understand the question clearly. Them, they, he, us. Neither Ramesh nor Suresh completed the work. Dash were absent yesterday. ಅವರು ಆ ಹೋಮ್ವರ್ಕ್ ಅನ್ನ ಮುಗಿಸ್ಲಿಲ್ಲ, ಯಾಕಂದ್ರೆ ಅವ್ರು ನೆನ್ನೆ ಆಬ್ಸೆಂಟ್ ಆಗಿದ್ರು. Dash and Anjali went to the library. I and Anjali went to the library. Her and Anjali went to the library. Him and Anjali went to the library. We and Anjali went to the library. Everyone in the class thanked the teacher because Dash helped them. ಕ್ಲಾಸಲ್ಲಿ ಇರೋ ಎಲ್ಲರೂ ಟೀಚರ್ ಅನ್ನ ಥ್ಯಾಂಕ್ ಮಾಡಿದ್ರು, ಯಾಕಂದ್ರೆ ಅವರು ಅವ್ರಿಗೆ ಸಹಾಯ ಮಾಡಿದ್ರು. ನೋಡೋಣ, ಕೃತಿ ಆನ್ಸರು ಸರಿಯಾಗಿದೆ. ದ ಟೀಚರ್ ಸ್ಪೋಕ್ ಟು ಕಾವ್ಯ ಅಂಡ್ ಮೀ ಅಬೌಟ್ ದಿ ಕಾಂಪಿಟೇಷನ್. ಕಾವ್ಯನ ಹತ್ರನು ನನ್ನ ಹತ್ರನು ಆ ಕಾಂಪಿಟೇಷನ್ ಬಗ್ಗೆ ಮಾತಾಡಿದ್ರು. ದ ಕೋಚ್ ಸೆಲೆಕ್ಟೆಡ್ ರಾಹುಲ್ ಅಂಡ್ ಡ್ಯಾಶ್ ಫಾರ್ ದಿ ಫೈನಲ್ ಮ್ಯಾಚ್. ಕೋಚ್ ರಾಹುಲ್ನು ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಫೈನಲ್ ಮ್ಯಾಚ್ಗೆ. ನೀವು ಇದನ್ನ ಬರ್ದಿದ್ರೆ ಒಂದು ಟಿಕ್ ಮಾರ್ಕ್ ಹಾಕೊಳ್ಳಿ. My sister is taller than him. ಅವನ್ಕಿಂತ ನನ್ನ ತಂಗಿ ಉದ್ದವಾಗಿದ್ದಾಳೆ. ಅಲ್ಲಿ ಯು ಅನ್ನೋದ್ರು ನೀವು ಚೂಸ್ ಮಾಡ್ಬೋದು, ದಟ್ ಇಸ್ ಆಲ್ಸೋ ರೈಟ್. ಯು ಆಗಿರೋದು ಸಬ್ಜೆಕ್ಟ್ ಪ್ರೊನೌನ್ ಆಗು ಬರುತ್ತೆ, ಆಬ್ಜೆಕ್ಟ್ ಪ್ರೊನೌನ್ ಆಗು ಬರುತ್ತೆ ಅಂತ ಹೇಳೋದಲ್ಲ. ಇಫ್ ಅಟ್ ಆಲ್ ಯು ಹವ್ ಚೋಸನ್ ದಟ್ ಇಸ್ ಆಲ್ಸೋ ರೈಟ್. ಓಕೆ, ಐ ಆಮ್ ಸಾರಿ. ದಿಸ್ ಹೋಮ್ವರ್ಕ್ ವಾಸ್ ಕಂಪ್ಲೀಟೆಡ್ ಬೈ ಅಸ್. ಹೋಮ್ವರ್ಕ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ದ ಗಿಫ್ಟ್ಸ್ ವೇರ್ ಗಿವನ್ ಟು ದೆಮ್. ಬಿಟ್ವೀನ್ ಡ್ಯಾಶ್ ಅಂಡ್ ಮೀ ದಿಸ್ ಸೀಕ್ರೆಟ್ ಮಸ್ಟ್ ಬಿ ಸೇಫ್. ನಿನ್ಗೂ ನನ್ಗೂ ಆ ಸೀಕ್ರೆಟ್ ಆದದ್ದು ರಹಸ್ಯವಾಗೇ ಇರಬೇಕು. ಬಿಟ್ವೀನ್ ಯು ಅಂಡ್ ಮೀ. Dash did not understand the question clearly. You could have chosen he. That is also right. He did not understand the question clearly. They did not understand the question clearly. Both are subject pronouns. Either of the answer option is correct. Neither Ramesh nor Suresh completed the work. Dash were absent yesterday. They were absent yesterday.
Dash and Anjali went to the library. I and Anjali went to the library. Anjali and I went to the library. Everyone in the class thanked the teacher because she helped them. ಯಾಕೆ ಆ ಟೀಚರ್ನ ರೆಸ್ಪೆಕ್ಟ್ ಮಾಡಿದ್ರು, ಥ್ಯಾಂಕ್ ಮಾಡಿದ್ರು, ಐಮ್ ಸಾರಿ, ಯಾಕಂದ್ರೆ ಅವರು ಸಹಾಯ ಮಾಡಿದ್ರು, ಆ ಕಾರಣಕ್ಕೋಸ್ಕರ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಪಿಕ್ಚರ್ ಕಾಂಪ್ರಹೆನ್ಷನ್ ನೋಡಿದೀವಿ. ಅದಾದ್ಮೇಲೆ ಪ್ರೋನೌನ್, ಸಬ್ಜೆಕ್ಟ್ ಪ್ರೋನೌನ್, ಆಬ್ಜೆಕ್ಟ್ ಪ್ರೋನೌನ್ ರೀಕ್ಯಾಪ್ ಮಾಡಿದೀವಿ. ಎಷ್ಟೋ ಪ್ರಶ್ನೆಗಳನ್ನ ನಾವು ಉತ್ತರಿಸಿದೀವಿ. ಇದು ನಿಮ್ಗೆ ಆ ಟಾಪಿಕ್ ನ ತುಂಬಾ ಚೆನ್ನಾಗಿ ರಿವೈಸ್ ಮಾಡಿರತ್ತಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತಿನ ಸೆಷನ್ ನ ಇಲ್ಲೇ ನಾನು ಮುಗಿಸ್ಕೊಳ್ತೀನಿ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಭೇಟಿ ಆಗೋಣ. ಹ್ಯಾವ್ ಅ ಗ್ರೇಟ್ ವೀಕ್ ಅಹೆಡ್ ಚಿಲ್ಡ್ರನ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.